ಇದು ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನ ವೆಂಕಟೇಶ್ವರ ಸನ್ನಿಧಿ. ವೈಕುಂಠ ಏಕಾದಶಿಯ ಅಂಗವಾಗಿ ಪ್ರತಿ ವರ್ಷ ಇಲ್ಲಿ ಬಹಳ ವಿಜೃಂಭಣೆಯಿಂದ ಒಂದು ಕಾರ್ಯಕ್ರಮ ನಡೆಯುತ್ತೆ. ವೈಕುಂಠ ಏಕಾದಶಿಯ ಪ್ರಯುಕ್ತವಾಗಿ ಸಾವಿರಾರು ಜನ ಭಕ್ತಾದಿಗಳು ಬಂದು ಇಲ್ಲಿ ಶ್ರೀ ಸ್ವಾಮಿಯ ದರ್ಶನವನ್ನು ಪಡೆದು ಭಗವಂತನ ಕೃಪೆಗೆ ಪಾತ್ರರಾಗೋದು ಪ್ರತೀತಿ. ಹಾಗೆ ಈ ವರ್ಷ ಕೂಡ ಹಲವಾರು ಜನ ಭಕ್ತಾದಿಗಳು ಭಗವಂತನ ಸನ್ನಿಧಿಗೆ ಬಂದಿದ್ದಾರೆ. ಈ ವರ್ಷ ಕೋವಿಡ್ ಇರೋದ್ರಿಂದ ವೈಕುಂಠ ಏಕಾದಶಿ ಆಚರಣೆ ಇರೋದಿಲ್ಲ ಅಂತ ದೇವಸ್ಥಾನದ ಮುಂದೆ ಬೋರ್ಡನ್ನು ಹಾಕಿದ್ದಾರೆ. ಆದರೂ ಕೂಡ ಭಕ್ತರು ದೇವರ ಸನ್ನಿಧಿಗೆ ಬರೋದನ್ನು ಯಾರೂ ತಡೆಯೋದಕ್ಕಾಗಲ್ಲ. ಯಾಕೆಂದರೆ ಭಾರತೀಯರು ಹಬ್ಬಗಳ ಮೇಲೆ ಮತ್ತು ದೇವರು ಗುಡಿ ಗೋಪುರಗಳ ಮೇಲೆ ಬಹಳವಾದ ನಂಬಿಕೆಯನ್ನು ಆಚರಣೆಗಳನ್ನ ಇಟ್ಕೊಂಡು ಬಂದಿದ್ದಾರೆ. ಅದನ್ನು ತಪ್ಪಿಸೋದಕ್ಕೆ ಖಂಡಿತ ಸಾಧ್ಯವಿಲ್ಲ. ಅವರದೇ ಆದ ಭಾವನೆಗಳು ಮತ್ತು ದೇವರ ಮೇಲಿನ ಭಕ್ತಿ ಪ್ರೀತಿ ವಿಶ್ವಾಸ ಬಹಳವಾಗಿರುತ್ತೆ. ಅಷ್ಟೇ ಏಕೆ ಈ ನಾಡಿನ ಮುಖ್ಯಮಂತ್ರಿಗಳಾದ BS ಯಡಿಯೂರಪ್ಪನವರು ಕೂಡ ಇಂದು ಬೆಳಗ್ಗೆ ಬೆಂಗಳೂರಿನ ಮಹಾಲಕ್ಷ್ಮಿ ಬಡಾವಣೆಯ ಶ್ರೀ ವೆಂಕಟೇಶ್ವರ ಸನ್ನಿಧಿಗೆ ಭೇಟಿಯನ್ನು ಕೊಟ್ಟು ಭಗವಂತನ ದರ್ಶನವನ್ನು ಮಾಡಿ ಭಗವಂತನ ಕೃಪೆಯನ್ನು ಪಡೆದರು ಅಂತ ಹೇಳ್ಬೋದು. ಬನ್ನಿ ಈ ಒಂದು ದೃಶ್ಯವನ್ನು ನೋಡೋಣ. BS ಯಡಿಯೂರಪ್ಪನವರು ಶ್ರೀನಿವಾಸನ ಸನ್ನಿಧಿಯಲ್ಲಿದ್ದಾರೆ ಬೆಂಗಳೂರಿನ ಮಹಾಲಕ್ಷ್ಮಿ ಬಡಾವಣೆಯಲ್ಲಿ. नारायणाय विद्महे वासुदेवाय धीमहि तन्नो विष्णुः प्रचोदयात्। निरञ्जनाय विद्महे निराभासाय धीमहि तन्नः श्रीनिवासः प्रचोदयात्। परब्रह्मणे नमः। एकाग्रदेवं दर्शयामि। नमो नमो भगवते वेंकटनिवासाय श्रीनिवासाय मंगलम्।